ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಂಗು ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ರಾಗಿಯಿಂದ ಒಂದು ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲ ಜನತೆಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇವತ್ತು ದಸರಾ ವೈಭವ ನೋಡಿ ಅಂತ ಹೇಳ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳಾಗಲಿ ವಯಸ್ಸಾಗಿರೋರಾಗಲಿ ಅಥವಾ ಹೆಣ್ಮಕ್ಳಾಗಲಿ ಈ ಒಂದು ಡ್ರಿಂಕ್ನ ಕುಡಿಲೇಬೇಕು. ಅಂದರೆ ರಾಗಿಯಿಂದ ಎಷ್ಟು ಕ್ಯಾಲ್ಶಿಯಂ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ದಿನದಲ್ಲಿ ರಾಗಿಯನ್ನು ನಾವು ಒಂದು ಬಾರಿ ಆದರೂ ಯೂಸ್ ಮಾಡಲೇಬೇಕು. ಆದರೆ ಈಗಿನ ಕಾಲದಲ್ಲಿ ಮಕ್ಕಳಾಗಲಿ ಯಾರಾಗಲಿ ಯೂಸ್ ಮಾಡೋದೇ ಇಲ್ಲ. ಮಕ್ಕಳಿಗಂತೂ ಕೊಡಲೇಬೇಕು. ತುಂಬಾ ಕ್ಯಾಲ್ಶಿಯಂ ಇರೋದ್ರಿಂದ ರಾಗಿನ ಯಾವುದಾದ್ರೂ ಒಂದು ಮುದ್ದೆನೋ ಅಂಬ್ಲಿನೋ ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡ್ಕೊಬೇಕು. ಮಕ್ಕಳು ರಾಗಿ ಅಷ್ಟು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಂಥವ್ರಿಗೆ ಈ ರೀತಿ ಕಾರ್ನ ಹಾಕಿ ಅಂಬ್ಲಿ ಏನಂತೀವಿ ಮಾಲ್ಟ್ ಅಂತೀವಲ್ಲ ಅದನ್ನು ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಡೈಲಿ ಅವರೇ ಮಾಡಿಕೊಡು ಅಂತ ಕೇಳಿ ಕುಡಿತಾರೆ. ನಮ್ಮ ಮನೆಯಲ್ಲೂ ಕೂಡ ಮೊದಲು ಅಂಬ್ಲಿ ಅಷ್ಟು ಕುಡಿತಾ ಇರಲಿಲ್ಲ, ಮತ್ತು ಈಗ ಈ ರೀತಿ ಮಾಡೋದ್ರಿಂದ ಡೈಲಿ ಕೇಳ್ತಾರೆ. ಅದನ್ನೇ ಕೂಡ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನೀರಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಕಾರ್ನ್ ಏನು ಬಿಡಿಸಿಟ್ಕೊಂಡಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಮುಸ್ಕಿನ ಜೋಳ. ನೀವು ಬೇಬಿ ಕಾರ್ನು ಅಥವಾ ಮುಸ್ಕಿನ ಜೋಳ ಅಥವಾ ಸ್ವೀಟ್ ಕಾರ್ನು ಯಾವುದು ಬೇಕಾದರೂ ತೊಗೊಬೋದು. ಎಲ್ಲ ರಿಚ್ ಫುಡ್ಡೇ. ರಾಗಿಯಲ್ಲಂತೂ ಕ್ಯಾಲ್ಶಿಯಮ್ಮು ತುಂಬಾ ಇರುತ್ತೆ. ರಾಗಿ ಉಪಯೋಗಿಸುವ ನಿರೋಗಿ ಅಂತಿದೆ. ಅಂದರೆ ರಾಗಿ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ರೋಗನೇ ಬರಲ್ಲ ಅನ್ನೋದು. ದಿನಕ್ಕೆ ಒಮ್ಮೆ ಆದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ರಾಗಿನ ನಾವು ಯೂಸ್ ಮಾಡಬೇಕಾಗುತ್ತೆ. ಮಕ್ಳಿಗೆ ತಿನ್ನಿಸೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತ ಡೈಲಿ ನಿಮ್ಮನ್ನು ಅವರೇ ಕೇಳ್ತಾರೆ ಮಾಡಿಕೊಡೋಕ್ಕೆ. ಈಗ ನೀರು ಅದು ಕಾಳು ಬೇಯೋಷ್ಟರಲ್ಲಿ, ಅಂದರೆ ಮುಸ್ಕಿನ ಜೋಳ ಬೇಯೋಷ್ಟರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರಿಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಏನು ಅಳತೆ ಎಲ್ಲ ನಿಮಗೆ ಅಳತೆನೇ ಬೇಕು ಅಂತೆಲ್ಲ, ಈ ಥರ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಅದೇನಾದ್ರು ತಿಕ್ಕಾಗ್ತಾಯಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ತೆಳು ಆಗುತ್ತೆ. ನೀವು ಕುದ್ದಾದ್ಮೇಲೆ ನೀರು ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅಂಬ್ಲಿ ಸರಿ ಹೋಗಲ್ಲ. ನೀವು ಏನೇ ಇದ್ರೂ ಪೇಸ್ಟ್ ಹಾಕಿ ತಿರುಗಿಸ್ತಿರಲ್ಲ, ಆವಾಗ ಅಳತೆ ನೋಡಿಕೊಂಡು ನೀರು ಹಾಕ್ಕೊಂಡ್ಬಿಡ್ಬೇಕು. ಆವಾಗ ಅಂಬ್ಲಿ ಕುದ್ದಾಗ ನಿಮಗೆ ಕರೆಕ್ಟ್ ಅಳತೆಯಲ್ಲಿ ಬರುತ್ತೆ. ಅಂದರೆ ಜಾಸ್ತಿ ತೆಳುನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಮತ್ತು ತುಂಬ ಕ್ಯಾಲ್ಶಿಯಮ್ ಇದೆ ಅಂತ ಹೇಳಿದ್ನಲ್ಲ, ಕ್ಯಾಲ್ಶಿಯಮ್ ಇದೆ. ಇದನ್ನು ತಿಂದರೆ ಯಾವುದೇ ರೀತಿ ಮಂಡಿ ನೋವಾಗಲಿ ಸೊಂಟ ನೋವಾಗಲಿ ಅದು ಯಾವುದೂ ಬರಲ್ಲ. ಮೂಳೆ ಗಟ್ಟಿಯಾಗಬೇಕು ಅಂದರೆ ರಾಗಿ ಬೇಕೇ ಬೇಕು. ರಾಗಿಯಲ್ಲಿ ಕ್ಯಾಲ್ಶಿಯಮ್ ಇದೆ ಅಂತ ಈಗ ಎಲ್ಲರಿಗೂ ಗೊತ್ತು. ಬರೀ ಹಾಲಲ್ಲಿ ಕ್ಯಾಲ್ಶಿಯಮ್ ಇದೆ ಅಂದ್ಕೊಂಡು ಬರೀ ಹಾಲು ಕೊಡ್ತಾರೆ ಮಕ್ಕಳಿಗೆ. ಖಂಡಿತ ನೀವು ರಾಗಿ ಕೊಟ್ಟು ನೋಡಿ, ರಾಗಿಯಲ್ಲಿರೋ ಕ್ಯಾಲ್ಶಿಯಮ್ಮು ಹಾಲಿಗಿಂತ 2 ಪಟ್ಟು ಜಾಸ್ತಿನೇ ಇರುತ್ತೆ. ಅದನ್ನು ಕೊಟ್ಟರೆ ವಯಸ್ಸಾದವ್ರಿಗಾರ ಆಗಲಿ ಮಕ್ಳಿಗಾರ ಆಗಲಿ ಹೆಣ್ಮಕ್ಳಿಗಾದ್ರೂ ಆಗಲಿ ಮೂಳೆ ಗಟ್ಟಿ ಆಗೋಕ್ಕೆ ಅದು ಒಂದು ರೀಸನ್ ಆಗುತ್ತೆ. ಮತ್ತು ಹೆಲ್ದಿಯಾಗೂ ಕೂಡ ನಾವು ಲೈಫ್ನ ಲೀಡ್ ಮಾಡ್ಬೋದು. ಈಗ ನೋಡಿ ಕುದ್ದಿರೋದಕ್ಕೆ ಏನು ಮಾಡಬೇಕು, ಈಗ ನಾನು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅದು ಪೇಸ್ಟ್ ಹಾಕಿ ನೋಡ್ಕೊಬೇಕು, ನೀರು ಬೇಕಾ ನೀರು ಬೇಡವಾ ಅಂತ ನೋಡ್ಕೊಬೇಕು. ಅದು ನಾನು ಹೇಳ್ದಲ್ಲ ಕುದಿತಾ ಗಟ್ಟಿ ಆಗುತ್ತೆ. ಸ್ವಲ್ಪ ತೆಳುಗೆ ಮಾಡ್ಕೊಬೇಕು ಸ್ಟಾರ್ಟು. ಆವಾಗ ಕುದ್ದಾದ್ಮೇಲೆ ಒಂದು ಕುದ್ದಿ ಬಂದಾದ್ಮೇಲೆ ಅದನ್ನು 5 ನಿಮಿಷ ಸಿಮ್ಮಲ್ಲಿ ಬಿಡಬೇಕು. ಅಂದರೆ ಮೇಲ್ಗಡೆ ಕೆನೆ ಬರುತ್ತೆ, ಕೆನೆ ಬರೋವರೆಗೂ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಕೆನೆ ಬರೋವರೆಗೂ ಕುದಿಯೋಕ್ಕೆ ಬಿಟ್ಟರೆ ಮಾತ್ರ ಅದು ತುಂಬ ಟೇಸ್ಟ್ ಬರುತ್ತೆ ರಾಗಿ ಅಂಬ್ಲಿ. ಅದಾದಮೇಲೆ ಇಲ್ಲಿ ನಾವೇನು ಹಾಕಿದ್ದೀವಿ, ಜೋಳ ಹಾಕಿದ್ದೀವಿ. ನೀವು ಮುಸ್ಕಿನ ಜೋಳನೋ ಅಥವಾ ಸ್ವೀಟ್ ಕಾರ್ನೋ ಏನಾದರೂ ಹಾಕಿ, ಅದರಲ್ಲೂ ಕೂಡ ಎಷ್ಟು ಫೈಬರ್ಸ್ ಇದೆ, ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ನಿಮ್ಗೆ ಗೊತ್ತು. ಇದೆಲ್ಲ ಮಕ್ಕಳು ಅಂಬ್ಲಿ ರಾಗಿ ಆಗಲಿ ಜೋಳ ಆಗಲಿ ತೊಗೊಂಡಾಗ ಬಾಡಿಗೆ ಏನಾಗುತ್ತೆ, ಒಂದು ಹೆಲ್ದಿ ಫುಡ್ಡು ಡೈಲಿ ನಾವು ಕೊಟ್ಟಂಗಾಗುತ್ತೆ. ನಾವೇನು ಮಾಡ್ತೀವಿ, ದಿನಕ್ಕೊಂದು ಹೆಲ್ದಿ ಫುಡ್ ಕೊಡಬೇಕು ಅಂತ ಅಂಗಡಿಯಿಂದ ಯಾವ್ಯಾವುದೋ ಮಾಲ್ಟು ಅದು ಇದು ತಂದು ಕೊಡ್ತೀವಿ. ದಯವಿಟ್ಟು ಅಂಗಡಿಯಿಂದ ತರೋದು ನಿಲ್ಲಿಸಿ ಡೈಲಿ ಈ ರಾಗಿ ಅಂಬ್ಲಿನ ಕೊಟ್ಟು ನೋಡಿ. ಬರೀ ರಾಗಿ ಅಂದರೆ ಮಕ್ಕಳು ಇಷ್ಟಪಡಲ್ಲ. ಈ ರೀತಿ ಸ್ವೀಟ್ ಕಾರ್ನ್ ಹಾಕಿ ಮಾಡಿಕೊಟ್ರೆ ಅವರು ಬೇಡ ಅಂತ ಹೇಳೋದೇ ಇಲ್ಲ. ಖಂಡಿತವಾಗ್ಲೂ ದಿನ ಮಾಡಿಸ್ಕೊಂಡು ಕುಡಿತಾರೆ. ನಮ್ಮನೇಲಂತೂ ಈಗ ಡೈಲಿ ಅಂಬ್ಲಿ ಬೇಕೇ ಬೇಕು. ಅದು ಜೋಳ ಹಾಕಿರಲೇಬೇಕು. ಯಾಕಂದರೆ ಅವ್ರಿಗೆ ಜೋಳ ಅಂದರೆ ಅದು ತಿನ್ನೋಕ್ಕೆ ಸಿಗ್ತಾ ಇರುತ್ತಲ್ಲ ಸ್ವೀಟಾಗಿ. ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಾಡಿ. ಈಗ ನೋಡಿ ಕುದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಕೆನೆ ಬಂದಿದೆ. ಈ ರೀತಿ ಕೆನೆ ಬಂದೆ ಪರ್ಫೆಕ್ಟಾಗಿ ಆಗಿದೆ ಅಂಬ್ಲಿ ಅಂತ. ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಕುಡಿಯೋಕ್ಕೂ. ಈಗ ರಾಗಿ ಅಂಬ್ಲಿ ರೆಡಿ ಆಗಿದೆ. ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಟ್ಟು ಅವರ ರಿಯಾಕ್ಷನ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.